ಮಾಡಿಸ್ಮೇನ ಮಾಡಿಸಿದ ಅಂತ ಅಲ್ಲಿ ಸಾಯತ್ತಾನ ನಾ ಬಿಜೆಪಿ ಕಾರ್ಯಕರ್ತಾಗ ಇರ್ತಾ ಮಾಡಿಸಿಲ್ಲ ಅಂದ್ರೆ ಯಾವ್ದಕ್ ಬಿಜೆಪಿ ಕಾರ್ಯಕರ್ತ ಏನ್ ಮತ್ಲಬ್ ಅದ ರೀ. ಶಾಸಕರು ಬಂದ್ರು ಬಿ ಅಲ್ಲಿಂದಲೇ ಅವರ ಇತ್ತು ಅದು ವರ್ಷಿಗೆ 1 ಸರ 2 ಸರ ಬಂದು ಹೋದ್ರು ಆ ಕಡೆ ಕಡೆ ಹೋಗ್ತಾರ ಯಾರಿಗೆ ನೋಡಲ್ಲ ಗಿಡಲ್ಲ ಏನಿಲ್ಲ ಸರ್. ಅವ್ರ ಸಲಿಂದ ಎಲ್ಲಾ ಮಾಡಿದೆವು ಎಲ್ಲಾ ದುಡ್ದಿದ್ದೆವು. ಏನಿಲ್ಲ ಬಿಜೆಪಿ ಕಾರ್ಯಕರ್ತ ಇದಾರೆ ನಾ ಏನು ಹೊರಗಿನ ಬಿಜೆಪಿ ಕಾರ್ಯಕರ್ತ ಇದ್ದ ಅವ್ರ ಸಲಿಂದೆ ಮಾಡಿದ ಅವ್ರ ಮನೆ 10 ಸರಾಗ 20 ಸರ ಹೋಗಿನ್ ಸರ್ ನಾಲಿ ಸಲಿಂದೆ 20 ಸರ ಹೋಗಿದ ಕರೆ ಅಂದ್ರೆ ನಾಲಿ ಆಗಿಲ್ಲ ಸರ್. MLA ಸಾಬ್ರು ಎಲ್ಲ ಹೋಗ್ಯಾರ್ರಿ ನಾಲೆ ಸಲಿಂದು ಕಾರ್ಯದಾಗೆ ನಮ್ಮ ಮನೆ ಮುಂದೆ ಪೂರ ಡಬರಿ ಬಿದ್ದು ಕಲ್ಲು ಹಾಕಿ ಹೊಡಿದೇವ್ರಿ ನಾವೇ ಮನೆ ಮುಂದೆ ಅಂತಿಲ್ಲ ಈ ಕಡೆ ಆ ಕಡೆ ಎಲ್ಲ ಕಡೆ ಹೊಡ್ಯಾಡ್ ಪಂಚಾಯತ್ ಹೋಗಿದ್ದೇವೆ ಯಾರು ಕೇಳಲೇ ಹೊಂಟ್ರಿ. ದಲಿತರ ಅವನಿಗೆ ಇಲ್ಲ ಕಾಲುವೆ ಭಾಗ್ಯ, ಮಳೆ ಬಂದರೆ ಮನೆಗೆ ನುಗ್ಗುತ್ತೆ ಚರಂಡಿ ನೀರು. ಶಾಸಕ ಸಿದ್ದು ಪಾಟೀಲ್ ವಿರುದ್ಧ ಸ್ವಪಕ್ಷೀಯ ಕಾರ್ಯಕರ್ತನಿಂದಲೇ ಆಕ್ರೋಶ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಇಸ್ಲಾಂಪುರ ಗ್ರಾಮದ ದಲಿತ ಓಣಿಯ ದೃಶ್ಯವಿದು. ಇಲ್ಲಿ ರಸ್ತೆ ನಿರ್ಮಾಣಗೊಂಡು ಹಲವು ತಿಂಗಳುಗಳೇ ಕಳೆದಿವೆ. ಆದರೆ ಆ ರಸ್ತೆಗೆ ತಕ್ಕಂತೆ ಕಾಲುವೆ ಅಥವಾ ಚರಂಡಿಯನ್ನು ಮಾತ್ರ ಇನ್ನು ನಿರ್ಮಾಣ ಮಾಡಿಲ್ಲ. ಇದರಿಂದಾಗಿ ಸಣ್ಣ ಮಳೆ ಬಂದರೆ ಸಾಕು ಚರಂಡಿ ತುಂಬಿ ಕೊಚ್ಚಿ ನೀರೆಲ್ಲ ನೇರವಾಗಿ ಜನರ ಮನೆಗಳಿಗೆ ನುಗ್ಗುತ್ತಿದೆ. ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಅಷ್ಟೇ ಅಲ್ಲ ಸ್ವತಃ ಶಾಸಕರಿಗೆ ದೂರು ನೀಡಿದರೂ ಯಾವುದೇ ಪರಿಹಾರ ಸಿಕ್ಕಿಲ್ಲ ಎಂಬುದು ಗ್ರಾಮಸ್ಥರ ಅಳಲು. ಹೌದು, ಶಾಸಕರ ನಿರ್ಲಕ್ಷ್ಯಕ್ಕೆ ಸ್ವಪಕ್ಷೀಯ ಕಾರ್ಯಕರ್ತ ಧನರಾಜ್ ಈಗ ತಿರುಗಿ ಬಿದ್ದಿದ್ದಾರೆ. ಕೇವಲ ಚರಂಡಿ ಸಮಸ್ಯೆ ಮಾತ್ರವಲ್ಲ, ಈ ಓಣಿಯಲ್ಲಿ ಒಂದು ಹೈಮಾಸ್ಟ್ ದೀಪದ ವ್ಯವಸ್ಥೆ ಕೂಡ ಇಲ್ಲ. ರಾತ್ರಿ ಹೊತ್ತು ಇಡೀ ಓಣಿ ಕತ್ತಲಲ್ಲಿ ಮುಳುಗುತ್ತದೆ. ಹುಳ ಹುತ್ತ ಹಾಗೂ ವಿಷಜಂತುಗಳ ಭಯದಲ್ಲಿಯೇ ಜನ ಜೀವನ ಕೈಯಲ್ಲಿ ಹಿಡಿದು ಓಡಾಡಬೇಕಾದ ಪರಿಸ್ಥಿತಿ ಇಲ್ಲಿದೆ. ಶಾಸಕರ ಸ್ವಪಕ್ಷೀಯ ಕಾರ್ಯಕರ್ತರೇ ಪಕ್ಷ ಬಿಡುವ ಎಚ್ಚರಿಕೆ ನೀಡುವ ಹಂತಕ್ಕೆ ಬಂದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಣ್ಮುಚ್ಚಿ ಕುಳಿತಿರುವುದು ವಿಪರ್ಯಾಸ. ಇನ್ನಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಇಸ್ಲಾಂಪುರ ಗ್ರಾಮದ ದಲಿತ ಓಣಿಗೆ ಮೂಲಭೂತ ಸೌಕರ್ಯ ಒದಗಿಸುತ್ತಾರಾ ಕಾದು ನೋಡಬೇಕಿದೆ. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. 2025 ಸರ್ 7ನೇ ತಿಂಗಳದಾಗ ನಾ ಲೆಟರ್ ಕೊಟ್ಟಿದ್ದಾರೆ. PDO ಸಾಬ್ರಿಗೆ ಹೋಗಿ ಲೆಟರ್ ಕೊಟ್ಟಿದ. ಅವ್ರು ಅಂದ್ರು ಆಯ್ತು ಮಾಡಿಸ್ಕೊಡ್ತೀನಿ 1 ತಿಂಗಳದಾಗ 2 ತಿಂಗಳದಾಗ ಅಂದ್ರು ಆಯ್ತು ಸರ್ ಅಂತಂದು. ಆಮ್ಯಾಗ 1 ತಿಂಗಳದಾಗ 2 ತಿಂಗಳದಾಗ ಕಾರ್ಯ ಬಂತು ಸರ್. ಕಾರ್ಯಗಣ ಮತ್ತೆ ನಾಳೆ ಮಾಡ್ತಾ ಮತ್ತೆ ನಾಡ್ದು ಮಾಡ್ತಾ ಹಂಗೆ ಅನ್ಕೋತೆ ಮುಂದಕ್ಕೆ ತಂದ್ರು ಸರ್. ಮತ್ತೆ 2-3 ದಿನ ಆಗಲ್ಲ ಸರ್. ಎರಡು ದಿನಕ್ಕೆ ಒಂದ್ಸರ್ ಫೋನ್ ಹಚ್ತೀನಿ ಸರ್ ಅವ್ರಿಗೆ. ನಾಳೆ ಮಾಡ್ತೀನಿ ಚಾಲು ಮಾಡ್ತೀನಿ ಈಗ ಆರ್ಡರ್ ಬರೋದ ಮ್ಯಾಗಿನ ಬರೋದ ಹಿಂಗೆ ಅನ್ಕೋತ ಬಂದ್ರು ಸರ್. ಇವ್ರ ಬಲ್ಲಿ ಬೇಡ ಹೂಲ್ ಬಿಡು ಅಂತೇಳಿ ಮತ್ತೇನು ಮಾಡ್ದ ಸರ್. ಇವ್ರದ್ದು ಹೇಳಿ ಕೇಳಿ ಸಾಕಾಗಿ ಮತ್ತೆ ಮ್ಯಾಗ ಹೋದ್ ಸರ್ MLA ಸಾಬ್ರ ಬಲ್ಲಿ. MLA ಸಾಬ್ರ ಬಲ್ಲಿ ಹೋದ. ಕಾರ್ಯನ ಒಂದು ತಿಂಗಳು ಕಮ್ಮಿ ಸರ್ ಕಾರ್ಯಕ್ಕೆ ಹೋದ. ಹೇಳ್ದ ಸರ್ ನಾಲಿ ಸಲಿ ಅಂದು ಸಮ ನಮ್ಮಲ್ಲಿ ಫಂಕ್ಷನ್ ಅದ ಸರ್, ಪ್ರಾಬ್ಲಮ್ ಆಲತ್ತದ ಮತ್ತು ನಾಲಿ ಮಾಡ್ಕೊಡು ಸರ್, ನಮ್ಗೆ ಈ ಕಡೆ ಎಲ್ಲ ಭಾಳ ತೊಂದರೆ ಆಲತ್ತ ಗಲ್ಯಾಗ ಅಂತೇಳಿ. ಅವ್ರಂದ್ರು ಕಾರ್ಯಗಣ ಮಾಡಿಸ್ಕೊಡ್ತೀನಿ ಅಂತ ಅಂದ್ರು ಸರ್. ಮತ್ತು ಆಮ್ಯಾಗ ಒಂದು ಕಾರ್ಯಗಣ ಮತ್ತೆ ಹೋದ್ ಸರ್. ಅವ್ರು ಬೆಂಗಳೂರಿಗೇನೋ ಹೋಗಿರಿದ್ದಿಲ್ಲ. ಆಮೇಲೆ ಹೋಗೋಣ ಅವ್ರ ಬ್ರದರ್ ಇದ್ರು ಸಂತೋಷ್ ಪಾಟೀಲ್ ಅವ್ರು ಇದ್ದರು. ಅವ್ರಿದ್ದಾಗ ಹೋದ ಆಯ್ತು ಅಲ್ಲಿ ಪಂಚಾಯತ್ ಮಾಡಲ್ಗ್ಯಾರ ಸರ್ ನಾಲಿ ಮತ್ತು ಫೋನ್ ಹಚ್ಚಿ ಹೇಳ್ರಿ ಅಂತಂದ. ಅವ್ರು ಭೀ ಮಾತಾಡಿದ್ರು. ಆಮ್ಯಾಗ ಅಣ್ಣ ಅವ್ರು ಅಲ್ಲಿ ಹೋಗ್ಲಿಕ್ಕೆ ಹೋಗ್ಬೇಡ, ಅವ್ರು ಬಜೆಟೇ ತೊಗೊಳಕ್ಕೆ ಹೋಗ್ಬೇಡ, ನನ್ನ ಬಜೆಟ್ದಾಗ ನಾ ಮಾಡಿಸ್ಕೊಡ್ತೀನಿ ಅಂದ್ರು ಸರ್. ನನ್ನ ಬಜೆಟ್ದಾಗ ನಾ ಮಾಡಿಸ್ಕೊಡ್ತೀನಿ ಅಂತಂದ್ರೆ ಆಯ್ತು ಸರ್ ಆಯ್ತು ಮಾಡ್ಕೊಡ್ತೀವಿ. ಎಷ್ಟು ದಿನ 4 ದಿನ ಬಿಟ್ಟು ಬಂದ್ರೆ 4 ದಿನ ಬಿಟ್ಟು ಸರ್. ಮತ್ತು 4 ದಿನ ಬಿಟ್ಟು ಹೋಗೋಣ. ಮತ್ತು ಒಂದು 2 ದಿನ ನಿಂದ್ರು 3 ದಿನ ಅಂದ್ರೆ ನನ್ನ ಬಜೆಟ್ ಕೊಡ್ತಾ ಅಂತಂದು ಕೊಡ್ಬೇಕಲ್ಲ ರೀ ಸರ್. ಬಂದು ಏನಾರ ಅಳದಿ ಮಾಡ್ದೆ ಅದು ಏನದ ಮಾಡಿ ಗಿಡಿ ಆಮ್ಯಾಗ ಮಾಡ್ಕೊಂಡ್ರೆ ಒಂದು ಮಾಡ್ಕೊಂಡು ಹೋಗ್ಲಕ್ಕೆ ಬರ್ತದೆ ಸರ್. ಏನಿಲ್ಲ ಒಣ ಕೊಡ್ತೀನಿ ನಾ ಮಾಡ್ತೀನಿ ಅಂತಂದ್ರೆ ಹೆಂಗಲ್ಲಕ್ಕೆ ಬರ್ತದೆ ಸರ್. ಇವ್ರು PDO ಸಾಬ್ರು ಜಯವ್ರಿಗೆ ಮಾತಾಡೋದು ಜಯ ಅಂತಾರೆ 4 ದಿನದಾಗ ಮಾಡಿಸ್ತೀನಿ ನಾ ಹಳ್ಳ್ಯಾಗ ಬರ್ತೀನಿ ಮಾಡಕ್ಕೆ ಬರ್ತೀನಿ ಅಂತ ಸರ್. ಹಳ್ಳ್ಯಾಗ ಭೀ ಬಂದಿಲ್ಲ ಮಾಡಕ್ಕೆ ಭೀ ಬಂದಿಲ್ಲ ಸರ್. ಈಗ ಏಟದ ಅಂತ ಭೀ ಕೊಂದಿಲ್ಲ ಸರ್. ಈ ಪೂರ ಏನಂದ್ರೆ ನಾಲಿನಾಗಿಲ್ಲ ಸರ್. ಈ ಕಡೆ ಭೀ ಇಲ್ಲ ಈ ಕಡೆ ಭೀ ಇಲ್ಲ ಸರ್. 2 ಕಡೆ ಭೀ ಮನ್ಯಾಗ ಮಳೆ ಬಂತು ಅಂದ್ರೆ ಪೂರ ತುಂಬೈತೆ ಸರ್. ಯಾರಿಗೆ ಹೇಳೇನು ಮತ್ಲಬ್ ಇಲ್ಲ ಸರ್. ಹಿಂಗಾಗ್ಯದ್ರಿ ಇವ್ರಿಗೆ ಹಾಕರಿ ಏನದ ಸರ್. ಯಾರು ರಾಜಕೀಯ ಏನಿಲ್ಲ ಸರ್. ಎಲ್ಲರ ಮನೆಗೆ ಹೋದ, ಎಲ್ಲರಿಗೆ ಮಾತಾಡ್ದ, ಎಲ್ಲರಿಗೆ ಯಾರಿಗೆ ಹಚ್ಚದ ಎಲ್ಲರಿಗೆ ಹಚ್ಚಿನ ಸರ್. ಎಲ್ಲ ಹಚ್ಚೆ ಎಲ್ಲ ಸಕಾಸೆ ಈಗ ನಾ ಇಲ್ಲಿ ಬಂದೀನಿ ಸರ್. ಇಲ್ಲಾಂದ್ರೆ ಅವ್ರು ಮಾಡಿಸ್ಕೊಡ್ತಿರೋದ ನಾ ಇಲ್ಲಿ ಬರ್ತೀನಿ ಸರ್. ಅದಲ್ರಿ ಇವ್ರು ಮಾಡಿದ್ರೆ ಮುಗ್ದೈತಿ ಸರ್. ಇವತ್ತು ಮಾಡ್ತಾ ನಾಳೆಗೆ ಮಾಡ್ತಾ ಹಿಂಗೆ ಆಶ್ವಾಸನೆ ಹೇಳ್ಕೊತೆ ಬಂದ್ರು ಸರ್. ಅಲ್ಲಿಗೆ ಹೋದ್ರ ಅವ್ರು ಹೇಳತ್ತರು, ಇಲ್ಲಿಗೆ ಬಂದ್ರಿ ಹೇಳತ್ರಿ. ಈಗ ಹೋಗೋದೇ ಬಿಟ್ಟಿನಿ ಸರ್ ನಾ ಅಲ್ಲಿಗೆ. MLA ಸಾಬ್ರು ಮನೆಗೆ ಭೀ ಹೋಗೋದು ಬೇಡ ಏನು ಬೇಡ. ಈಗ ಪಂಚಾಯತ್ ಹೇಳಿನಿ ಅವ್ರು 4 ದಿನ ನಿಂದ್ರು ಅಂತ ಹೇಳ್ತಾರ. ಅವ್ರು ಭೀ ಹಿಂಗೆ ಮಾಡ್ತಾರ ಸರ್. PDO ಸಾಬ್ರು ಹಿಂಗೆ ಮಾಡ್ಕೊತಾ ಮುಂದಕ್ಕೆ ಹಾಕ್ಲತ್ತಾರ ಸರ್. ಇದಕ್ಕೆ ಮತ್ತೆ ಹೆಂಗೆ ಮಾಡ್ಬೇಕು ಸರ್. ಏನದ ನಮ್ಗೆ ನಾಲಿ ಮಾಡಿಸ್ಕೊಡ್ಬೇಕು ಸರ್. ಭಾಳ ತೊಂದರೆ ಆಲತ್ತದ. ಈಗ ಮಳೆಗಾಲ ಚಾಲು ಆಗ್ಯದ. ಮಳೆ ಬಂತಂದ್ರೆ ಮನೆ ತುಂಬ ನೀರು ಆಯ್ತಾವ. ಆಗ್ಯಾದ ನೀರೆಲ್ಲ ಮನೆಗೆ ಹೋಯ್ತಾವ. ಎಲ್ಲ ಮನೆಗೆ ಬರ್ತಾವ ಸರ್. ಎಲ್ಲ ಪೂರಾ ತೊಯ್ದು ಒಳಗೆ ನಡೆದವ ಸರ್. ಏಟ್ ಹೇಳಿ ಸಾಕಾಯ ಸರ್ ಎಲ್ಲರಿಗೆ. ಈಗ ಏನದ ಇದು ನಮಗೆ ಪರಿಹಾರ ಮಾಡ್ಕೊಡ್ಬೇಕು ಸರ್. ಈಗ ಏನು ಮಾಡ್ತಾರೆ ಏನಿಲ್ಲ ಯಾರಿಗೆ ಮಾತಾಡೋದು ಸರ್. ಪರಿಹಾರ ನಮಗೆ ಮಾಡ್ಬೇಕು. PDO ಅವ್ರು ನಾಳೆ ಈಗ ನಿನ್ನೆ ಭೇಟಿ ಸರ್ ಮೊನ್ನೆ ಆಯ್ತು 2 ದಿನ ನಿಂದ್ರು ಮ್ಯಾಗಿನ ಆರ್ಡರ್ ಹೊಂಟದ.
ಆಯ್ತು ಮಾಡಿಸ್ತೀನಿ ಚಾಲು ಅಂತಾರೆ. ಇದೇ ಹೇಳ್ಕೊತ ಇಲ್ಲಿಗೆ ತಂದಾರ ಸರ್. ಹೇಳಿ ಹೇಳಿ ಅವ್ರು ಕೇಳಿನಂಗೆ ಇಲ್ಲಿಗೆ ಬಂದದ. ಅವ್ರೇ ಹೇಳ್ಕೊತ ನೋಡೋರು ಒಂದಿನ ಏನಾಯ್ತದ ಅಂತ ಇಲ್ಲಿಗೆ ಬಂದಿನಿ ಸರ್. ನೋಡೋರು ಏಸ್ ದಿನ ಮುಂದಕ್ಕೆ ಹಾಕ್ತಾರ, ಏಸ್ ದಿನ ಇಲ್ಲ ಅಂತೇಳಿ 2 ದಿನ ನಿಂದ್ರು 3 ದಿನ ನಿಂದ್ರು ಇಲ್ಲಿಗೆ ತಂದಾರ ಸರ್. ಬಜೆಟ್ ಇಲ್ಲ, ಮ್ಯಾಗಿಂದ ಆರ್ಡರ್ ಬರ್ಲೋಗ್ಯದ, ಅದು ಬರ್ಲೋಗ್ಯದ. ಈಟೆ ಒಂದಿನ ಬಂದು ನೋಡಿ ಹೋದ್ರು, ನೋಡಿ ಆ ಕಡೆ ಹೋದ್ರು ಸರ್ ಎಲ್ಲರೂ. ಏನು ಮತ್ತಲಪ್ಪ ಇಲ್ಲ ಬಂದಿಲ್ಲ ಸರ್. ಶಾಸಕರು ಬಂದ್ರು ಬಿ ಅಲ್ಲಿಂದಲೇ ಅವರ ಇತ್ತು, ಅದು ವರ್ಷಿಗೆ 1 ಸಲ 2 ಸಲ ಬಂದು ಹೋದ್ರು, ಆ ಕಡೆ ಕಡೆ ಹೋಗ್ತಾರ. ಯಾರಿಗೆ ನೋಡಲ್ಲ ಗಿಡಲ್ಲ ಏನಿಲ್ಲ ಸರ್. ಅವ್ರ ಸಲಿಂದ ಎಲ್ಲ ಮಾಡಿದೆವು, ಎಲ್ಲ ದುಡ್ದಿದ್ದೆವು. ಏನಿಲ್ಲ ಬಿಜೆಪಿ ಕಾರ್ಯಕರ್ತ ಇದಾರೆ. ನಾನು ಹೊರಗಿನ ಬಿಜೆಪಿ ಕಾರ್ಯಕರ್ತ ಇದ್ದ, ಅವ್ರ ಸಲಿಂದೆ ಮಾಡಿದ. ಅವ್ರ ಮನೆಗೆ 10 ಸರಾಗ 20 ಸರ ಹೋಗಿನ ಸರ್ ನಾಲಿ ಸಲಿಂದೆ. 20 ಸರ ಹೋಗಿದ ಕರೆ ಅಂದ್ರೆ ನಾಲಿ ಆಗಿಲ್ಲ ಸರ್. ಅವ್ರ ಮನೆ ಹೋಗಿದ, ಅವ್ರಿಗೆ ಭೇಟಿ ಆಗಿದ. ಅವ್ರ ಕಾರ್ಯಾಗಣ ಹಂಗಾರ ಅಂದ್ರು. ಅವ್ರ ಬ್ರದರ್ ಭೇಟಿ ಆದ್ರು. ಇವತ್ತುಗಳ ನಾಳೆ ನಾನು ಬಜಾರ್ದ ಮಾಡಿ ಅಂತ 10 ಸರ ಹೇಳ್ದವ್ ಸರ್. ನಾನು ಕುಂತಾಗ 10 ಸರ ಹೇಳಿ ಫೈದೆ ಏನ್ರಿ? 10 ಸರ ಹೇಳಿ ಮಾಡಿಸ್ಬೇಕಲ್ಲ ರೀ. ನಾ 10 ಸರ ನಾವೇ ಕುಂತಲ್ಲಿ ಹೇಳ್ತಾ ಅದು ಮಾಡಿಸ್ತಾ ಅಂತ ಮಾಡಿಸ್ಬೇಕಲ್ಲ ರೀ. ಮಾಡಿಸಿದ್ರೆ ಆಯ್ತದ. ಮಾಡಿಸ್ತಂದ್ರ ಆಗಲ್ರಿ. ಮಾಡಿಸ್ಬೇಕು ನಾ ಮಾಡಿಸಿದ ಅಂತ ಅಲ್ಲಿ ಸಾಯತ್ತಾನ ನಾ ಬಿಜೆಪಿ ಕಾರ್ಯಕರ್ತಾಗ ಇರ್ತಾ. ಮಾಡಿಸಿಲ್ಲ ಅಂದ್ರೆ ಅದಕ್ಕೆ ಬಿಜೆಪಿ ಕಾರ್ಯಕರ್ತ ಏನ್ ಮತ್ಲಬ್ ಅದ ರೀ? ನಮಗ್ ಮಾಡಿಸ್ರಿ ಅಲ್ಲ. ಇವ್ರ ಪಂಚಾಯತ್ದವ್ರು ಬಿ ಹಿಂಗೆ ನಾಳೆಗೆ ಮಾಡಿಸ್ತಾ, ನಾಡ್ದು ಮಾಡಿಸ್ತಾ ಇದೇ ಹೇಳ್ಕೊತ ಹೊಂಟಾರ. ಇವತ್ತು ಕೊಟ್ಟೇವ್ ಲೆಟ್ರ, ನಾ ಕೊಟ್ಟಿನ ಲೆಟ್ರ್ ಸುದ್ನೆ ಕಾರ್ಬಾರಿ ಇಲ್ಲ ಸರ್. ನಾ ಕೊಟ್ಟಿನ ಪಂಚಾಯತ್ ಹುಡುಗರು, ಆ ಪಂಚಾಯತ್ ನಾ ಕೊಟ್ಟಿನ ಲೆಟ್ರ್ ಸಿದ್ನ ಸಿಕ್ಕಿಲ್ಲ ಸರ್. ನಾ ಹೋದಾಗ ನನ್ನ ಲೆಟ್ರ್ ಇಲ್ದಾಗ ಕೊಡ್ರಿ ಅಂದ್ರೆ ಲೆಟ್ರ್ ಇಲ್ಲ ಅಂತಂದ್ರು ಸರ್. ಸಿಗಲ್ ಹೋಗ್ಯದಂತ ಲೆಟ್ರ್ ಅಂತಂತಾರ. ಪಂಚಾಯತ್ ಹೋದ್ರ ಯಾವಾಗ ಬೇಕಾವ್ 24 hours ತೆರೆದೇ ಇರ್ತಾರ ಸರ್. ಸುಟ್ಟಿ ದಿನ ತೆರೆದಿಕ್ತಾರ ಸರ್ ಇವ್ರು. ಸಂಡೇ ದಿನ ಬಿ ಪಂಚಾಯತ್ ತೆರೆದಿಕ್ತಾರ ಸರ್. ಇದು ಹಂಗದ್ರಿ ಇದು ಪಂಚಾಯತ್. ಯಾರ ಬೇಕಾರು ತೆರಿತಾರ, ಯಾರ ಬೇಕಾರು ಹೋಯ್ತಾರ. ಇಲ್ಲಿ ಜವಾಬ್ದಾರಿ ಇಲ್ದಂಗದ ಸರ್. ಇಲ್ಲಿ ಇದು ಏನದ ನಮ್ಗೆ ನಾಲಿ ಮಾಡ್ಕೊಡ್ಬೇಕು ಸರ್. ನಮ್ಗೆ ನಾಲಿ ಭಾಳ ಇಂಪಾರ್ಟೆಂಟ್ ಅದ ಸರ್. ಇಲ್ಲಿ ಎಲ್ಲ ಭಾಳ ಓಡಾಡ್ಯಾರಿ. ಪಂಚಾಯತ್ಗೆಲ್ಲ ಪಿಡಿಒಗೆಲ್ಲ ಮಾತಾಡ್ಯಾರ. MLA ಸಾಬ್ರೆಲ್ಲ ಹೋಗ್ಯಾರ್ರಿ ನಾಲೆ ಸಲಿಂದು. ಕಾರ್ಯದಾಗೆ ನಮ್ಮ ಮನೆ ಮುಂದೆ ಪೂರ ಡಬರಿ ಬಿದ್ದಿತ್ತು. ಕಲ್ಲು ಹಾಕಕ್ಕೆ ಹೊಡಿದೇವ್ರಿ ನಾವೇ. ಮನೆ ಮುಂದೆ ಅಂತಿಲ್ಲ, ಈ ಕಡೆ ಆ ಕಡೆ ಎಲ್ಲ ಹಂಗೆ ಅದಾರಿ. ನಮಗ್ ನಾಲೆ ಭಾಳ ಜೋರತ್ತದರಿ. ಏರಿಕೆ ಫುಲ್ ತೊಂದ್ರೆ ಆಗ್ತದ ನೋಡ್ರಿ ಅಲ್ಲಿ ಇದ್ದಕ್ಕೆ. ನಾಲಿ ಬೇಕ್ರಿ. ಎಷ್ಟ್ ದಿನ ಆಯ್ತು ನಮ್ಗೆ ಯಾರು ಏನೇ ಕಂಬರ್ ಖರೆ ನಾಲಿ ಮಾಡ್ಕೊಡ್ರಿ ನಮಗೆ ಇಷ್ಟೇ. ಇದು 4-5 ವರ್ಷ ಐತ್ರಿ ಈಗ ರೋಡ್ ಮಾಡಿ. ಯಾರು ಹೇಳಿದ್ರು ನಾಲಿ ಮಾಡಲ್ಲ ಹೊಂಟ್ರಿ. ಹಂಗೆ ರೀ ಮನ್ಯಾಗ ಡಬ್ರಿ ನಿಂದ್ರಲತ್ತದ್ರಿ. ಎಲ್ಲ ಹಂಗೆ ನಿಂದ್ರಲತ್ತಾವ ನೋಡ್ರಿ. ನೀರ್ ಮಕ್ಕಳಿಗೆಲ್ಲ ಬೇಮಾರ್ ಹೊಂಟದ್ರಿ. ಮಕ್ಕಳು ಸಣ್ಣ ಪರ್ಗಳಿಗೆ ನೀ ತಕ್ಲೀಫ್ ಅದ ನೋಡ್ರಿ. ಮೇನ್ ಸಾಕಾಗೋಗ್ಯದ್ರಿ. ಎಲ್ಲಾ ಕಡೆ ಒಡ್ಯಾಡ್ ಪಂಚಾಯತ್ ಹೋಗಿದ್ದೇವೆ, ಯಾರು ಕೇಳಲ್ಲೇ ಹೊಂಟ್ರಿ. ಈಗ ಅದು ನಮಗ್ ಮೇನ್ ನಾಲಿ ಬೇಕ್ರಿ. ಯಾರು ಏನ್ಯಾ ಕಂಬರ್ ನಾಲಿ ಬೇಕ್ರಿ. ಅಮ್ನಿ ಒಟ್ನಲ್ಲಿ ಬಚ್ಚಲಿಂದ್ರತಂದ ಮನಿ ಬಾಗಿಲು ಮುಂದೆ ಸೊಳ್ಳೆ ಅಲತ್ತಾವ, ಮಕ್ಳಿಗೆ ಜಡ ಹೊಂಟ. ಮನಿಗೆ 5-6 ವರ್ಷ ಆಯ್ತು ಹೇಳತ್ತೀವ್ರಿ. ಪಂಚಾಯತ್ಗೆ ಎಲ್ಲರಿಗೆ ಹೇಳ್ತೀವಿ. ಯಾರು ನಾರಿ ಮಳೆ ಹೋಗ್ಯಾರ, ಸಣ್ಣ ಮಕ್ಳಿಗೆ ಜಡ ಹೊಂಟದ್ರಿ, ಮಚ್ಚರೆಲ್ಲ ಹೊಂಟವ, ಮಳೆ ಹೊಂಟಿದ್ ನೀರೆಲ್ಲ ಮನೆ ಮುಂದೆ ನಿಂತಾವ. ಒಟ್ನಲ್ಲಿ ನಮಗ್ ನಾಲಿ ಮಾಡ್ಕೊಡ್ರಿ. ನಾವ್ ಕೇಳ್ಕೊಂಬದಿದ್ದು ಒಂದೇ ನಿಮಗ್, ಮತ್ತೇನ್ ಕೇಳಲ್ಲ ನೋಡ್ರಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.